ಏನು ದೊಡ್ಡ ಮಹಾಸಿದ್ಧಾರೂಢರು ನೋಡಿ, ಎದಿ ಮ್ಯಾಲೆ ಲಿಂಗೂ ಇಲ್ಲ, ಆಚಾರ ವಿಚಾರ ಇಲ್ಲ, ಹ್ಯಾಂಗೆ ಕೂತ್ಕೊಂಡ ನೋಡು, ಹ್ಯಾಂಗೆ ಕಾಣ್ತಾನೆ ನೋಡು. ಏನು ಹಿಂಗೆ ನಿಂದೆ ಮಾಡೋದ? ಒಬ್ಬ ಶ್ರೇಷ್ಠವಾದ ಗುರುಗಳದಾರಂದ್ರೆ ಅವ್ರಿಗೆ ಎಷ್ಟು ಮರ್ಯಾದೆಯನ್ನು ಕೊಡಬೇಕನ್ನುವ ಸಾಮಾನ್ಯವಾದ ಜ್ಞಾನ ಆದರೂ ಬೇಕಾ ಬ್ಯಾಡ್ರಿ? ಕೆರೆ ದಂಡೆ ಮ್ಯಾಗ ಹ್ಯಾಂಗೆ ಕುಂತಾನೆ ನೋಡು. ಈಗ ಹಿಂಗೂ ಮಾತಾಡೋರು ಇರ್ತಾರೆ, ಬರೇ ತಪ್ಪು ಕಂಡು ಹಿಡಿಯದ ಮಾತಾಡಿದ ಕೂಡಲೇ ಅವ್ನು ಹೆಂಗೆ ಮಾತಾಡ್ತಾನೆ ನೋಡು, ಹ್ಯಾಂಗೆ ಕುಂತಾನೆ ನೋಡು, ಹ್ಯಾಂಗೆ ಆಡ್ತಾನೆ ನೋಡು, ಹ್ಯಾಂಗೆ ಹೇಳ್ತಾನೆ ನೋಡು. ನಿಂದೆ ಇರುವುದೇ ಇದು ಜಗತ್ತಿನೊಳಗೆ, ಇದು ಮೊದಲಿನಿಂದ ಹಿಂಗೆ ಬಂದದ. ಅವರು ಬೈದರು ಬೈದರು ಬೈದರು, ಜಗ್ಗಿ ಬೈದರು. ಸಿದ್ಧಾರೂಢರು ಯಾವುದು ಹಚ್ಕೊಳ್ಳಿಲ್ಲ. ದೊಡ್ಡವ್ರು ಯಾಕೆ ಹಚ್ಕೊತಾರೆ? ನಮ್ಮಂಥವ್ರು ಹಚ್ಕೊಂತೀವಿ ಮನಸ್ಸಿಗೆ. ಸಿದ್ಧಾರೂಢರು ಸ್ಥಿತಪ್ರಜ್ಞರು. ಬೈದರು ಅಷ್ಟೇ, ಬೈದೇ ಇದ್ರು ಅಷ್ಟೇ, ಕಾಣಿಕೆ ಕೊಟ್ಟರು ಅಷ್ಟೇ, ಕೊಡದೇ ಇದ್ರು ಅಷ್ಟೇ. ಹ್ಯಾಂಗೆ ನಿರ್ಲಿಪ್ತ ಅದು ಮನುಷ್ಯ ಭಾಳ ಚಲೋ. ಇದು ಎಲ್ಲರಿಗೆ ಬರಂಗಿಲ್ಲ ರೀ. ಇದು ಎಲ್ಲರೂ ನನಗೂ ಬರಲ್ಲ. ಮತ್ತು ಅಲ್ರಿ, ಸಮಾಧಾನ ಬೇಕಲ್ಲ. ಈ ಸಮಾಜದೊಳಗೆ ಸ್ತುತಿ ನಿಂದೆಗಳು ಬಂದರೆ ಕೋಪವನ ತಾಳದೆ ಸಮಾಧಾನಿಯಾಗಿರಬೇಕು ಚನ್ನಮಲ್ಲಿಕಾರ್ಜುನ. ಅದು ಸಿದ್ಧಾರೂಢರಲ್ಲಿತ್ತದು. ಸಿದ್ಧಾರೂಢ ಮಹಾತ್ಮರು ಹಾಗೇ ಇದ್ರು. ಅವ್ರು ಹಂಗಾಯ್ತು. ಬೇಕಾದವ್ರು ಬೈಯೋರು ಬೈತಾರೆ, ಹೊಗಳೋರು ಹೊಗಳ್ತಾರೆ. ಇದು ಒಂದು ಜಾತ್ರೆಪ್ಪ. ಹೇಳೋರು ಹೇಳ್ತಿರ್ತಾರೆ, ಬೈಯೋರು ಬೈತಿರ್ತಾರೆ, ಹೊಗಳೋರು ಹೊಗಳ್ತಿರ್ತಾರೆ. ಇವರು ಬಾಯಿಗೆ ಬಂದಂಗೆ ಎಲ್ಲ ಬೈದರು 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 ಬೈದರು. ಹಚ್ಕೊಂಡಿಲ್ಲ. ಅದನ್ನ ಯಾಕೆ ಹಚ್ಕೋಬೇಕು? ಹಚ್ಕೊಂಡ್ರೆ ರಾತ್ರಿ ನಿದ್ದೆ ಬರೋದಿಲ್ಲ, ಕಣ್ಣು ತೆರ್ಕೊಂಡು ಮಲ್ಕೋಬೇಕಾಕದ. ಅವ ಹಂಗಂದ, ಈಕಿ ಹಿಂಗಂದ್ಲು, ಅವಳು ಹಂಗಂದ್ಲು, ಅವ ಹಂಗಂದ. ನೀನ ಬೈದೆ. ಬಿಜಾಪುರದ ಸಿದ್ದೇಶ್ವರ ಸ್ವಾಮಿಗಳು ಏನು ಹೇಳ್ತಿದ್ರು? ಶಾಂತವಾಗಿರಬೇಕು, ಮನಸ್ಸಿಗೆ ನೆಮ್ಮದಿಯಿಂದಿರಬೇಕು, ಯಾವುದನ್ನು ತೆರಿಗೆ ಹಚ್ಕೋಬಾರ್ದು. ಹಚ್ಕೊಂಡೆ ಅಂದ್ರೆ ನಿನಗೆ ಸಮಸ್ಯೆ ಬರ್ತವೆ. ಯಾವುದು ಹಚ್ಕೋಬೇಡ, ಆನಂದವಾಗಿರು. ಎಷ್ಟು ಚಂದ ಅವ್ರ ಮಾತುಗಳು, ಎಷ್ಟು ಅದ್ಭುತ. ಹಾಗೆ ಯಾವುದನ್ನು ಹಚ್ಕೊಳ್ಳಾರ್ದವರು ಅದಾರ್ರಿ. ಮತ್ತು ಅಂಥ ಜನನೂ ಐತಿ. ನೀವು ಬೇಕಾದಟ್ಟು ಬೈರಿ, ಹಿಂಗೆ ಜಾಡಿಸಿ ಹೋಗಿಬಿಡ್ತಾರೆ. ಹಿಂಗೆ ಅವ್ರು ಹಚ್ಕೊಳ್ಳಾರ್ದವರು ಅದಾರ. ಹಂಗಿರ್ಬೇಕು. ರಾಮಕೃಷ್ಣ ಪರಮಹಂಸರು ಬರಾಕತ್ಯಾರ. ಕಾಳ ವ್ಯಾಪಾರಿ ಅಂದ. ಅವ್ರು ಬರ್ತಾರಲ್ಲ ರಾಮಕೃಷ್ಣ ಪರಮಹಂಸರಲ್ಲೇ, ಅವ್ರಿಗೆ ಸಿಟ್ಟೇ ಇಲ್ಲ ಅಂದ. ಸಿಟ್ಟಿಲ್ಲ, ಮನುಷ್ಯ ಅಂದ್ರೊಳಗೆ ಸಿಟ್ಟು ಇದ್ದೇ ಇರ್ತದೆ. ಯಾಕೆ ಬರೋಂಗಿಲ್ಲ ನೋಡ್ತೀನಿ ಅಂದವ. ನೋಡು ಪರೀಕ್ಷೆ ಮಾಡಿ ಅಂತಂದು. ಹಿಂಗೆ ಬಂದ್ರೆ ಯಾರು ನೀ ಅಂದರು. ರಾಮಕೃಷ್ಣ ಪರಮಹಂಸರು ಅಂತಾರೆ, ಯಾಕಪ್ಪ ನಿನ್ನ ಕಣ್ಣಿಗೆ ನಾ ಹ್ಯಾಂಗೆ ಕಾಣ್ತೀನಿ ಅಂತ ಕೈ ಮುಗಿದ್ರು. ದೊಡ್ಡವ್ರು ಕೈ ಮುಗಿತಾರ ಅವನಿಗೆ. ನೀ ಮನುಷ್ಯನ ನೀನು ದನ ಇದ್ದಂಗಿದೆ ಅಂದವ. ಯಾಕಂದ್ರೆ ಅವ್ರಿಗೆ ಸಿಟ್ಟು ಬರಂಗೆ ಮಾಡಬೇಕಾಗಿತ್ತು ಇವನ ಉದ್ದೇಶ. ಹೌದಾ ಯಪ್ಪ? ನೋಡ್ರಿ, ಇಲ್ಲಿವರೆಗೆ ಯಾರೂ ಹೇಳಿದ್ದಿಲ್ಲ ನಾ ದನ ಕಂಡಂಗೆ ಕಾಣ್ತೀನಿ ಅಂದ್ರೆ ನೀ ದೇವ್ರು ಇದ್ದಂಗಪ್ಪ, ನಾನು ನೋಡಿ ದನ ಇದ್ದೀನಿ ಅಂದ್ರೆ ಅವರು. ಮತ್ತು ಸಿಟ್ಟು ಬಂದವನಿಗೆ, ಮನುಷ್ಯ ಇದೇನು ರಾಕ್ಷಸಿ ಇದೆ ಅಂದವ. ಏನು ಒಂದ ಎರಡ ಮೂರ ಬಾಯಿಗೆ ಬಂದಂಗೆಲ್ಲ ಬೈಯಾಕತ್ತ. ಭಾಳ ಚಲೋ ಆತಪ್ಪ, ಭಾಳ ಚಲೋ ಆಯ್ತು. ಏನಪ್ಪ ಯಾವ ರೀತಿಯಾಗಿ ನನಗೆ ಎಷ್ಟೊಂದು ನೀನೆಲ್ಲ ಬೈತಿಯಲ್ಲಪ್ಪ, ಭಾಳ ಚಲೋ. ಇಂಥ ಶಬ್ದಗಳನ್ನೇ ಕೇಳಿದ್ದಿಲ್ಲ, ನನಗೆ ಮಾತ್ರ ಭಾಳ ಆನಂದ ಆಯ್ತು. ಮತ್ತಿಷ್ಟೆಲ್ಲ ಬೈದ್ರೆ ನೀನು ಸಿಟ್ಟ ಬರಲ್ಲನ ಅಂದವ. ಯಾರು? ಕಾಳ ವ್ಯಾಪಾರಿ, ಕಾಳು ಮಾರಾಟ ಮಾಡವ. ಸಂತಿ ಒಳಗೆ ರಾಮಕೃಷ್ಣ ಪರಮಹಂಸರಿಗೆ ಬೈಯಾಕತ್ಯಾನ. ಏನು ಕೊನೆಗೆ ಹೇಳ್ತಾರೆ, ತಮ್ಮ ನೀ ಏನು ಮಾಡ್ತೀಯಪ್ಪ ಅಂದರು. ರಾಮಕೃಷ್ಣ ಪರಮಹಂಸರು ಅಂತಾರೆ, ಇಷ್ಟೆಲ್ಲ ಬೈದೆಲ್ಲ ನೀ ಏನು ಮಾಡ್ತೀಯ ಅಂದರು. ನಾ ಕಾಳು ಕಡೆ ವ್ಯಾಪಾರ ಮಾಡ್ತೀನಿ, ಕಾಣಂಗಿಲ್ಲ ನೀ ಇಲ್ಲೇ ಅದಾವಲ್ಲ ಮುಂದೆ. ಕಾಳು ವ್ಯಾಪಾರ ಮಾಡ್ತೀನು. ಮತ್ತು ಇವು ಮಂದಿ ತೊಗೊಂಡು ಹೋದ್ರೆ ಅವ್ರು ತೊಗೊಂಡು ಹೋಗ್ತಾರ ಖರೀದಿ ಮಾಡಿ. ನೀನು ಕಾಳ ಯಾರೋ ಖರೀದಿ ಮಾಡದೇ ಇದ್ರೆ ಇವು ಏನು ಮಾಡ್ತೀಯ ಅಂತ ಕೇಳಿದ್ರು ಅವರು. ರಾಮಕೃಷ್ಣ ಪರಮಹಂಸರ ಮಾತಿನೊಳಗೆ ಎಷ್ಟು ಅದ್ಭುತ ಐತಿ. ಈ ಕಾಳು ಯಾರೂ ತೊಗೊಂಡು ಹೋಗಲಿಲ್ಲ, ಮಾರಾಟ ಆಗಲಿಲ್ಲ ಅಂತಂದ್ರೆ ನೀ ಏನು ಮಾಡ್ತೀಯ ಅಂದರು. ನನ್ನ ಕಾಳ ನಾ ಕಟ್ಕೊಂಡು ನಾನು ಮನೆಗೆ ಒಯ್ತೀನಿ ಅಂದರು. ಅವ್ರಂತಾರ, ನೀ ಕಾಳು ಹೆಂಗೆ ಮನೆಗೆ ಒಯ್ತಿಲ್ಲಪ್ಪ, ಯಾರೂ ತೊಗೊಳಿಲ್ಲ ಅಂದ್ರೆ ಆ ಕಾಳು ನಿನ್ನ ಹತ್ತಿರ ಇರ್ತಾವಿಲ್ಲ, ನಿನ್ನ ಬಲಿ ಹಾಕಿರ್ತಾವಿಲ್ಲ. ಹಾಗೆ ನೀ ಇಲ್ಲಿವರೆಗೆ ನೀ ಏನು ಬೈದಿಯಲ್ಲ ಅವನ್ನ ತೊಗೊಂಡೇ ಇಲ್ಲ, ಮನಸ್ಸಿಗೆ ಹಚ್ಕೊಂಡೇ ಇಲ್ಲ ಅಂದ ಬಳಕ ನೀ ಬೈದ ಬೇಗಳ ಯಾರ ಹತ್ರ ಅದಾವ ಅಂದ್ರೆ ನನ್ನ ಹತ್ರ ಅದಾವಂದ. ಇಟ್ಕೊಂಡು ಬಾಳೆ ಮಾಡಿ ಹೋಗು ಅಂದ್ರು ಅವರು. ಇಟ್ಕೊಂಡು ಬಾಳೆ ಮಾಡು, ನಾ ತೊಗೊಂಡಿಲ್ಲಲ್ರಿ. ನನ್ನ ಮನಸ್ಸಿಗೆ ನಾ ಹಚ್ಕೊಂಡಿದ್ರೆ ನನಗೆ ಇದಾಗ್ತಿತ್ತು. ನಾ ಅವಕ್ರನ್ನ ತೊಗೊಂಡೇ ಇಲ್ಲ ಅಂದ ಬಳಕ ಅವು ಬೈಗಳುಗಳು ಎಲ್ಲವೂ ಕಾಳನಂಗೆ ನಿನ್ನ ಹತ್ರ ಅದಾವ, ಮನೆ ತೊಗೊಂಡೋಕೆ ಬಾಳೆ ಮಾಡ್ಕೊ ಹೋಗು ಅಂತಂದು.
ಹಂಗ ನಿಂದಿಸಿ ನುಡಿಯದಿರಾರನು ಮನಸ್ಸಿಗೆ ಬಂದಂತೆ ಈಹದಲ್ಲಿ. ಇವರೆಲ್ಲ ನಿಂದಕರು ಏನಿರ್ತಾರಲ್ಲ ಹಿಂಗ ಇವರು ಸುಮ್ಮನೆ ಕಾಲಹರಣವನ್ನು ಮಾಡೋದು. ನಿಜಗುಣ ಶಾಸ್ತ್ರದೊಳಗೆ ಸಿದ್ಧಾರೂಢರೇ ಹೇಳ್ತಾರೆ. ಏನು ಹೇಳ್ತಾರೆ ಅಂತಂದರೆ, ಸುಮ್ಮನೆ ಕಾಲವನ್ನು ಕಳೆದು ಸಾವುದು ಉಚಿತವೇ. ನಿಜಗುಣ ಶಿವೈಗಳು ಹೇಳ್ತಾರೆ. ನಿಜಗುಣ ಶಿವೈಗಳು ಬರೀತಾರೆ ಈ ಮಾತನ್ನು. ಅದನ್ನು ಸಿದ್ಧಾರೂಢರು ಉಪದೇಶವನ್ನು ಮಾಡ್ತಾ ಇದ್ದಾರೆ. ಏನು ಮಾಡ್ತಾರೆ, ಸುಮ್ಮನೆ ಕಾಲ ಕಳಿತಲ್ಲೋ ಅವ್ರಿಗೆ ಬೈದು ಇವ್ರಿಗೆ ಬೈದು ಅವ್ರ ನಿಂದೆ ಮಾಡಿ ಅವನ ಬಗ್ಗೆ ಏನೇನು ಹೇಳಿ ಕಾಲಹರಣವನ್ನು ಮಾಡ್ತೀಯಲ್ಲ. ಸುಮ್ಮನೆ ಕಾಲವನ್ನು ಕಳೆದು ಸಾವುದು ಉಚಿತವೇ. ಭಗವಂತ ಎದಕ್ಕೆ ಕಳಿಸ್ಯಾನನ್ನು ಪ್ರಜ್ಞೆ ಬಿಟ್ಟುಕೊಂಡು ಇನ್ನೊಬ್ಬರನ್ನು ನಿಂದೆ ಮಾಡ್ತಾ ಇದ್ದೀಯಲ್ಲ. ಏನು ಕಾಲ ಸುಮ್ಮನೆ ಕಳೆದ, ಸುಮ್ಮನೆ ಕಾಲ ಕಳ್ಕೊಂತ ಹೋದ್ರೆ ಅದರಿಂದ ಏನು ಪ್ರಯೋಜನ? ಹುಬ್ಬಳ್ಳಿ ಬಸ್ ಇದಕ್ಕೆ ಬಂದವ ರೈಲ್ವೆ ಸ್ಟೇಷನ್ನಿಗೆ. ಅಲ್ಲಿ ಅಧಿಕಾರಿ ಇದ್ದ, ಒಳಗೆ ಹೋದ. ಈ ಕಡೆ ನಾನು ಸ್ವಲ್ಪ ಬಿಜಾಪುರಕ್ಕೆ ಹೋಗ್ಬೇಕಾಗ್ಯದ್ರಿ, ಟ್ರೈನ್ ಯಾವಾಗ ಬರ್ತೈತಿ ಅಂತ. ಬರ್ತೈತಪ್ಪ, ಇನ್ನೊಂದು 10 ನಿಮಿಷನಾಗ ಬರ್ತೈತಿ, ಕೂತ್ಕೋ ಅಂತ. ಮತ್ತೆ ಬಂದ, ರೇ ನಾ ಧಾರವಾಡಕ್ಕೆ ಹೋಗ್ಬೇಕು, ಟ್ರೈನ್ ಯಾವಾಗ ಬರ್ತೈತಿ ಅಂತ. ಬರ್ತೈತಪ್ಪ, ಅದೊಂದು ಇನ್ನೊಂದು 10 ನಿಮಿಷನಾಗ ಬರ್ತದೆ, ಕೂತ್ಕೋ ಅಂತಂದು. ಮತ್ತೆ ಬಂದ, ರೇ ನಾ ಬೆಂಗಳೂರಿಗೆ ಹೋಗ್ಬೇಕು, ಟ್ರೈನ್ ಯಾವಾಗ ಬರ್ತದೆ? ಯಪ್ಪ ಬರ್ತದೆ, ಕೂತ್ಕೋ, ಒಂದು ಸ್ವಲ್ಪ ಬರ್ತದೆ, ಇನ್ನೊಂದು 10 ನಿಮಿಷನಾಗ ಬರ್ತದೆ. ರೇ ತಗೋ, ಮತ್ತೆ ಹಿಂಗೆ ಶುರು ಮಾಡ್ದವ. ಅಣ್ಣ ಇಷ್ಟೆಲ್ಲ ಕೇಳ್ತಿಯಲ್ಲ, ಸುಮ್ಮನೆ ಕಾಲಹರಣ ಮಾಡಕತ್ತಿ. ಯಾವ ಊರ ಈ ಊರ, ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕಂತಿಯಲ್ಲ. ನೀ ಹೋಗೋದ್ರೆ ಎಲ್ಲಿಗೆ ಹೇಳು, ಅದ್ರ ಟ್ರೈನಿಂದ ಹೇಳ್ತೀನಿ ಅಂದವ ಅಧಿಕಾರಿ. ಅವಾಗ ಅವ ಏನು ಹೇಳ್ಬೇಕ್ರಿ, ಎಲ್ಲಿಗೆ ಹೋಗ್ತಿದ್ವಿ ಅಂತ ಕೇಳ್ದ. ನಾ ಎಲ್ಲಿ ಹೋಗಲ್ರಿ. ಮತ್ತು ಕೇಳಾಕತ್ತೀಯಲ್ಲ ಯಾಕೆ? ಇಲ್ಲಿ ಹಳಿ ದಾಟಿ ಆ ಕಡೆ ಹೋಗ್ಬೇಕಾಗೈತ್ರಿ ಅಂದಂತವ. ಎಷ್ಟು ನೋಡ್ರಿ ಕಪಾಳಕ್ಕೆ ತೆಗೆದು ತಡಲ್ಲ ಅಂತೇಳಿ ಕಪಾಳಕ್ಕೆ ಹಳಿ ದಾಟಿ ಹೋಗಾಕ ಎಷ್ಟು ತಲೆ ತಿಂದೇಲೆ ಇಲ್ಲಿವರೆಗೆ. ಸುಮ್ಮನೆ ಕಾಲ ಹರಣ ಮಾಡಿಬಿಟ್ಟೆಲ್ಲ, ಕಾಲ ತಿಂದಿ, ನನ್ನ ತಲೆ ತಿಂದೆಲ್ಲ ನೀನು. ಸುಮ್ಮನೆ ಕಾಲವನ್ನು ಕಳೆದು ಸಾವುದು ಉಚಿತವೇ. ಸುಮ್ಮನೆ ಕಾಲ ಹರಣ ಮಾಡು. ಹಿಂಗೆ ಸಿದ್ಧಾರೂಢರಿಗೆ ಬೈದರು 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 ಬೈದು ಅವ್ರ ಊರಿಗೆ ಹೊಂಟಾರ. ಜಾತ್ರೆ ಮುಗಿಸ್ಕೊಂಡು ಹಾದ್ಯಾಗ ಹೋಗೋ ಹೊತ್ನ್ಯಾಗ ಪಡದಯ್ಯ ಅಂತ ಒಬ್ಬರು ಸ್ವಾಮಿಗಳು ಬರ್ತಾರೆ ಇದ್ರಿಗೆ. ಏನ್ರೋ ಎಲ್ಲಿ ಹೋಗಿದ್ರಿ? ಹುಬ್ಬಳ್ಳಿಗೆ ಹೋಗಿದ್ದೆವು. ಎಲ್ಲಿ ಹೋಗಿದ್ರಿ? ಜಾತ್ರೆಗೆ ಹೋಗಿದ್ದೆವು. ಅಲ್ಲಿ ಮತ್ತು ಸಿದ್ಧಾರೂಢರ ದರ್ಶನ ಆತೇನೋ. ಏನು ಸಿದ್ಧಾರೂಢ ಹಾಗೆ ಹೀಗಂತ ಅಲ್ಲಿ ಬಾಯಿಗೆ ಬಂದಂಗೆ ಬೈದರು. ಅವ ಪಡೆದಪ್ಪಂತನ, ಸ್ವಾಮಿಗಳ ದೊಡ್ಡವರನ್ನು ನಿಂದೆ ಮಾಡಕತ್ತೀರಲ್ಲ, ಇದು ನಿಂದೆ ಮಾಡೋದು ಚಲೋ ಅಲ್ಲ. ನಿಂದೆ ನಿನಗೆ ತಿಳಿದಿಲ್ಲ, ಪರ ನಿಂದೆವನ್ನು ಮಾತ್ರ ನೀ ಬಿಡಲಿಲ್ಲಲ್ಲ, ನಿಂದೆ ಮಾಡಕತ್ತೀಯಲ್ಲೋ. ಈಗ ನಿಮ್ಮ ಕೊರಳ ಲಿಂಗು ಇದ್ದಲ್ಲ, ಎಲ್ಲಿ ಹೋಗ್ಯಾವ ಅಂತ ಕೇಳ್ದವ. ಅವ ಕೇಳ್ತಾನ, ನಿಮ್ಮ ಕೊರಳ ಲಿಂಗು ಇದ್ದಲ್ಲ, ಆ ಲಿಂಗು ಎಲ್ಲಿ ಹೋಗ್ಯಾವ ನೋಡ್ರಿ ಅಂದಾಗ ಅವ ಮುಟ್ಕೊಂಡು ನೋಡ್ತಾರ. ಏಯಪ್ಪ, ನಮ್ಮ ಕೊರಳ ಆಗಿದ್ದು ಲಿಂಗುನೇ ಹೋಗಿಬಿಟ್ಟವ, ನಮ್ಮ ಆಚಾರ ವಿಚಾರ ತಪ್ಪಿಡ್ತು, ನಾವು ಕೆಟ್ಟು ಬಿಟ್ಟೆವು, ಎಲ್ಲಿ ಹೋಗ್ಯಾವ ಅಂದಾಗ, ನೀವು ಎಲ್ಲಿ ಬೈದು ಬಂದಿರಿ, ಆ ಸಿದ್ಧಾರೂಢನ ಮೊರೆ ಹೊಕ್ಕರ ಮಾತ್ರ ನಿಮ್ಮ ಲಿಂಗು ಬರ್ತಾವೆ, ಇಲ್ಲಿದ್ರೆ ಬರೋಕ್ಕೆ ಸಾಧ್ಯನೇ ಇಲ್ಲ ಅಂತಂದಾಗ ಮತ್ತ ಪುನಃ ಓಡಿ ಬರ್ತಾರ. ಸಿದ್ಧಾರೂಢರಿಗೆ ನಮಸ್ಕಾರವನ್ನು ಮಾಡಿ, ಯಪ್ಪ ತಂದೆ, ನಾವು ಬಾಯಿಗೆ ಬಂದಂಗೆ ನಿನಗೆ ಬೈದು ಆದೆವು, ನಮ್ಮ ಕೊರಳಾಗಿದ್ದು ಲಿಂಗುನೇ ಹೋಗಿಬಿಟ್ಟವ, ಏನು ಮಾಡಬೇಕು ಅಂತ ತಿಳ್ಕೊಂಡು ಅಂದಾಗ, ನಿಮ್ಮ ಲಿಂಗು ಏನ್ರಿ ಅವು? ಯಾರೋ ಒಂದು ಹುಡುಗ ಆ ಕಡೆಯಿಂದ ಬಂದ. ಈಗ ಇಲ್ಲೊಂದಿಷ್ಟು ಲಿಂಗು ಅದು ತಗೋರಿ ಅಂತೇಳಿ ಒಂದು 4 ಲಿಂಗು ನನ್ನ ಕೈಯಾಗ ಕೊಟ್ಟು ಹೋಗ್ಯಾವ. ಮತ್ತು ಇದು ನಿಮ್ಮವನ್ನ ನೋಡು ಲಿಂಗು ಅಂದರು ಸಿದ್ಧಾರೂಢರು. ಯಪ್ಪ ಅವು ನಮ್ಮವ ಅಂದರು. ಹಂಗಾರೆ ಕಟ್ತೀನಿ ಬಾರಿ ಅಂತ ತಿಳ್ಕೊಂಡು ಹೇಳಿ ಅವ್ರು ಕೊಳ್ಳ ಲಿಂಗ ಕಟ್ಟಿ ಅನ್ನೋ ಬಳಿಕ ಅವರಿಗೆ ಗುರು ಆಗಿರ್ತಕ್ಕಂಥವ ಸಿದ್ಧಾರೂಢ ಆಗಿರ್ತಾನ. ಸಿದ್ಧಾರೂಢ ಗುರು ಆಗ್ಯಾನ. ಅದಕ್ಕೆ ನಿಂದಿಸಿ ನುಡಿಯದಿರಾರನು ಮನಸ್ಸಿಗೆ ಬಂದಂತೆ ಈಹದಲ್ಲಿ ಕುಂದು ಒಡೆಯದಿರು ಕಾಮಾದಿಗಳನ್ನು ಜಯಿಸೆಂದು ಕೈ ಹಿಡಿದು ಅನುಗ್ರಹಿಸುವ ಶ್ರೀ ಗುರು ಅಂತ ಶ್ರೇಷ್ಠವಾದ ಗುರು ಆಗಿರ್ತಕ್ಕಂಥವನಾಗಿದ್ದಾನೆ. ಅವರಿಗೆ ಕೂಡ ಉಪದೇಶವನ್ನು ಮಾಡಿ ಅನೇಕವಾಗಿರತಕ್ಕಂಥ ಪವಾಡಗಳನ್ನು ಮಾಡ್ತಾರೆ ಅನ್ನತಕ್ಕಂಥ ಒಂದು ಕಥಾಭಾಗವನ್ನು ಹೇಳ್ತಾ, ಮುಂದಿನ ಒಂದು ಕಾರ್ಯಕ್ರಮಗಳು ಒಂದಿಷ್ಟು ಕಾರ್ಯಕ್ರಮ ಭಾಳ ಇರೋದರಿಂದ ಆ ಕಾರ್ಯಕ್ರಮ ನಡೆಸಿಕೊಡ್ಬೇಕಂತ ಅವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಶಿವಂಬಯತ್. ಇಲ್ಲಿಯವರೆಗೆ ಅತ್ಯಂತ ಸ್ವಾರಸ್ಯಕರವಾಗಿ ಪುರಾಣ ಪ್ರವಚನವನ್ನು ಆಧ್ಯಾತ್ಮ